ಮಂಡ್ಯ ಹೊರವಲಯದ ನೂತನ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿರುವಂಥದ್ದು. ಈ ಒಂದು ಅಪಘಾತದಲ್ಲಿ 20ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂಥ ಗಾಯಗಳಾಗಿವೆ. ನಾನಿವಾಗ ಸ್ಥಳದಲ್ಲಿದ್ದೀನಿ. ನನ್ನ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ, ಇದು ನೂತನ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ. ಈ ಒಂದು ವಾಹನಗಳೇನು ಬರ್ತಾ ಇದೆ, ಇವು ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗ್ತಿರುವಂಥ ವಾಹನಗಳು. ಮತ್ತೊಂದು ಕಡೆಗೆ ಮೈಸೂರು ಕಡೆಯಿಂದ ಬೆಂಗಳೂರಿಗೆ ಹೋಗ್ತಿದ್ದಂಥ ವಾಹನಗಳು. ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಮದ್ದೂರಿನಿಂದ ಹೊರಟಂಥ KSRTC ಬಸ್ ಮಂಡ್ಯದ ಹೊರವಲಯದ ಸ್ಯಾಂಜೋ ಆಸ್ಪತ್ರೆ ಬಳಿ ಎಕ್ಸ್ಪ್ರೆಸ್ ಹೈವೇಯಿಂದ ಸರ್ವಿಸ್ ರಸ್ತೆಗೆ ಬಸ್ಸನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅತಿ ವೇಗವಾಗಿ ಬಸ್ ಬರುತ್ತೆ. ಚಾಲಕನ ನಿಯಂತ್ರಣ ತಪ್ಪಿ ಆ ಒಂದು ಸರ್ವಿಸ್ ರಸ್ತೆಯಲ್ಲೇ ನಿಂತಿದ್ದಂಥ ಒಂದು ಕಂಟೈನರ್ಗೂ ಕೂಡ ಡಿಕ್ಕಿಯನ್ನು ಹೊಡೆದಿರುವಂಥದ್ದು. ಡಿಕ್ಕಿಯನ್ನು ಹೊಡೆದ ತಕ್ಷಣವೇ ಬಸ್ ಕೂಡ ಪಲ್ಟಿಯಾಗಿರ್ಬೋದು. ನಾನು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಇದೇ ಒಂದು ಸ್ಥಳದಲ್ಲಿ ಕಂಟೈನರ್ ಕೂಡ ನಿಂತಿತ್ತು. ಕಂಟೈನರ್ಗೆ ಈ ಒಂದು KSRTC ಬಸ್ ಡಿಕ್ಕಿ ಹೊಡೆದಂಥ ಹಿನ್ನೆಲೆಯಲ್ಲಿಯೇ ಆ ಒಂದು ಸ್ಯಾಂಜೋ ಆಸ್ಪತ್ರೆಯ ಕಾಂಪೌಂಡ್ ಕೂಡ ಸಂಪೂರ್ಣವಾಗಿ ಮುರಿದು ಬಿದ್ದಿರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ. ಈ ಒಂದು ಭೀಕರ ಅಪಘಾತ ಕೂಡ CC ಕ್ಯಾಮ್ರಾದಲ್ಲೂ ಕೂಡ ಸೆರೆಯಾಗಿದೆ. ಸಾಕಷ್ಟು ವೇಗವಾಗಿ ಬಂದಂಥ ಚಾಲಕನ ನಿಯಂತ್ರಣವನ್ನು ತಪ್ಪಿದಂಥ ಬಸ್ ಏಕಾಏಕಿ ಕಂಟೈನರ್ಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂಥ ಹಿನ್ನೆಲೆಯಲ್ಲಿ ಬಸ್ ಕೂಡ ಪಲ್ಟಿ ಹೊಡೆದಿರುವಂಥದ್ದು. ಸುಮಾರು 70ಕ್ಕೂ ಹೆಚ್ಚು ಜನರು ಈ ಒಂದು ಬಸ್ನಲ್ಲಿದ್ದರು. ಅದರಲ್ಲೂ ಪ್ರಮುಖವಾಗಿ ಮದ್ದೂರು ಭಾಗದಿಂದ ಮಂಡ್ಯಗೆ ಬರ್ತಿದ್ದಂಥ ವಿದ್ಯಾರ್ಥಿನಿಯರೇ ಅತಿ ಹೆಚ್ಚಿದ್ರು. ಆ ಒಂದು ವಿದ್ಯಾರ್ಥಿನಿಯರಿಗೂ ಕೂಡ ಅತಿ ಹೆಚ್ಚಿನ ಗಾಯಗಳು ಕೂಡ ಸಂಭವಿಸಿದೆ. ಪ್ರಮುಖವಾಗಿ ಈ ಒಂದು ರಸ್ತೆ ಅಪಘಾತಕ್ಕೆ ಒಂದು ಕಡೆ ಚಾಲಕನ ಅತಿ ವೇಗ ಆದರೆ, ಮತ್ತೊಂದು ಕಡೆ ಆ ಒಂದು ಎಕ್ಸ್ಪ್ರೆಸ್ ಹೈವೇಯಿಂದ ಸರ್ವಿಸ್ ರಸ್ತೆಗೆ ಆ ಒಂದು ಬಸ್ಸನ್ನು ತೆಗೆದುಕೊಳ್ಬೇಕಾದ್ರೆ ಆ ಒಂದು ಸಾಕಷ್ಟು ಗುಂಡಿಗಳು ಕೂಡ ಬಿದ್ದಿವೆ. ನಿಯಂತ್ರಣ ಕೂಡ ಸಿಗೋದಿಲ್ಲ. ದೃಶ್ಯದಲ್ಲಿ ಕೂಡ ನಾನು ಆ ಒಂದನ್ನು ತೋರಿಸ್ತೀನಿ. ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಸ್ಥಳೀಯರು, ಜನಪ್ರತಿನಿಧಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಸಾಕಷ್ಟು ಅವೈಜ್ಞಾನಿಕವಾಗಿ ಈ ಒಂದು ಹೆದ್ದಾರಿಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಎಕ್ಸ್ಪ್ರೆಸ್ ವೇಯಿಂದ ಸರ್ವಿಸ್ ರಸ್ತೆಗೆ ಬರಬೇಕಾದ್ರೂ ಕೂಡ ಸಾಕಷ್ಟು ಅವೈಜ್ಞಾನಿಕವಾಗಿ ಮಾಡಿರುವಂಥದ್ದು ನೋಡ್ತಿದ್ದೀರಾ. ಈ ಒಂದು ಗುಂಡಿಗೆ ಕೂಡ ಬಸ್ ಇಳಿದಿರುವಂಥದ್ದು. ಅಂದರೆ ಈ ಒಂದು ಇಲ್ಲಿಗೆ ಎಂಟ್ರಿ ಕೊಡ್ತಿದ್ದಂಥ ಸಂದರ್ಭದಲ್ಲೂ ಕೂಡ ಸರ್ವಿಸ್ ರಸ್ತೆಗೆ ಎಂಟ್ರಿ ಕೊಡಬೇಕಾದ್ರೆ ಸಾಕಷ್ಟು ಹಳ್ಳಕೊಳ್ಳಗಳಿದ್ದಾವೆ. ರಸ್ತೆಯ ಮಧ್ಯದಲ್ಲೂ ಕೂಡ ಗುಂಡಿ ಇರುವಂಥದ್ದು. ಅತಿ ವೇಗವಾಗಿ ಬಂದಂಥ ಸಂದರ್ಭದಲ್ಲಿ ಬಸ್ಗಳು ಸಹಜವಾಗಿಯೇ ನಿಯಂತ್ರಣ ಕೂಡ ಸಿಗೋದಿಲ್ಲ. ಈ ಗುಂಡಿಗೆ ಬಸ್ ಇಳಿದಂಥ ಸಂದರ್ಭದಲ್ಲೂ ಇವತ್ತು ಕೂಡ ಪ್ರಮುಖವಾಗಿ ಚಾಲಕ ಒಂದು ಎಕ್ಸ್ಪ್ರೆಸ್ ವೇಯಿಂದ ಈ ಒಂದು ಸರ್ವಿಸ್ ರಸ್ತೆಗೆ ಆ ಒಂದು ಬಸ್ಸನ್ನು ತೆಗೆದುಕೊಳ್ಬೇಕಾದ್ರೆ ಈ ಒಂದು ಗುಂಡಿಗೂ ಕೂಡ ಬಸ್ಸನ್ನು ಇಳಿಸಿರುವಂಥದ್ದು. ಟೈರ್ ಅದರ ಮೇಲೆ ಕೂಡ ಇಳಿದಿರುವಂಥದ್ದು. ಹೀಗಾಗಿ ನಿಯಂತ್ರಣ ತಪ್ಪಿ ಏಕಾಏಕಿ ಕಂಟೈನರ್ಗೂ ಕೂಡ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆದಿರುವಂಥದ್ದು. ಪ್ರಮುಖವಾಗಿ ಅಲ್ಲಿದ್ದಂಥ ಸ್ಥಳೀಯರು ಎಲ್ಲರೂ ಕೂಡ ಬಂದು ಬಸ್ನ ಒಳಭಾಗದಲ್ಲಿದ್ದಂಥ ಗಾಯಗಳನ್ನು ತಕ್ಷಣವೇ ಅವರೆಲ್ಲನೂ ಕೂಡ ರಕ್ಷಣೆ ಮಾಡಿ ಸ್ಥಳೀಯ ಆಸ್ಪತ್ರೆಗಳು ಕೂಡ ದಾಖಲು ಮಾಡಿದ್ದಾರೆ. ಘಟನೆ ನಡೆದ ನಂತರದಲ್ಲೂ ಕೂಡ ಸಾಕಷ್ಟು ಪೊಲೀಸರು ಕೂಡ, ಪ್ರಮುಖವಾಗಿ SP ಮಲ್ಲಿಕಾರ್ಜುನ್ ಬಾಲದಂಡಿ, ಸ್ಥಳೀಯ ಶಾಸಕ ರವಿಗಣಿಗಾರು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿರುವಂಥದ್ದು. ಸದ್ಯಕ್ಕೆ ಇಲ್ಲಿದ್ದಂಥ ಬಸ್ಸನ್ನು ಕ್ರೇನ್ ಮೂಲಕ ಎತ್ತಿ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಚಾಲಕನ ಅಜಾಗರೂಕತೆ ಇವತ್ತು ನಡೆದಿರುವಂಥ ಬಸ್ ಅಪಘಾತಕ್ಕೆ ಪ್ರಮುಖ ಕಾರಣ ಅಂತಲೂ ಕೂಡ ತಿಳಿದು ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪ್ರಶಾಂತ್. ಸ್ವಲ್ಪ ಮಾಡ್ತೀವಿ.